ತುಂಬ ಸಲ ನೀವು ರೀಲ್ಸ್ನಾಗ ನೋಡಿರ್ತೀರಿ, ಕಂಫರ್ಟ್ ಝೋನ್ ಅನ್ನೋದು ಬರೀ ನಿನಗೆ ಸ್ಯಾಲ್ರಿ ಕೊಡ್ತೈತಿ. ಬಟ್ ನೀನು ಕಂಫರ್ಟ್ ಝೋನಿಂದ ಹೊರಗೆ ಬಾ, ರಿಸ್ಕ್ ತಗೋ, ಅವಾಗ ನೀನು ರಿಚ್ ಆಗಕ್ಕೆ ಸಾಧ್ಯ ಅಂತಂದೇಳಿ ಈ ಥರ ಎಲ್ಲ ರೀಲ್ಸ್ ಎಲ್ಲ ಬರ್ತಿರ್ತಾವೆ. ಸೊ ಅದನ್ನು ನೋಡಿ ನೀವೇನಾರು ಟ್ರಿಗರ್ ಆದ್ನಪ್ಪ ಅಂದರೆ ಏನಾಗ್ತೈತೆ ಅಂತಂದರೆ, ಈಗ ಸ್ವಲ್ಪ ದಿನದ ಹಿಂದೆ ನಾನೇ ಜಾಬ್ ಮಾಡ್ಕೊಂಡು ಆರಾಮಾಗಿದ್ದೆ. 15,000 ಈ ಥರ ಬರ್ತಿತ್ತು ಪಗಾರ. ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಈ ಥರ ಎಲ್ಲ ನೋಡಿ ನಾನು ಕೂಡ ಕಂಫರ್ಟ್ ಝೋನ್ ಬಿಟ್ಟು ಸ್ವಲ್ಪ ರಿಸ್ಕ್ ತಗೊಳಮ್ಮ ಅಂತಂದೇಳಿ ಅದೇ ಫೀಲ್ಡಲ್ಲಿ ಬೇರೆ ಕೆಲಸಕ್ಕೆ ಬಂದೆ. ಆರಾಮ್ 40,000 50,000 ಪಗಾರ ಬರೋದು ತಿಂಗಳಿಗೆ. ಆದರೆ ಹೆಂಗಿತ್ತಪ್ಪ ಅಂದ್ರೆ ಟಾರ್ಚರ್ ಎಲ್ಲ ಕಡೆಗೆ ಇದ್ದಿದ್ದೆ. ಬಟ್ ಈ 50,000 40,000 ಪಗಾರ ಅಂತಂದೇಳಿ ರಿಸ್ಕ್ ತೊಗೋಬೇಕಂತ ಬಂದೆಲ್ಲ, ಅಲ್ಲಿ ಸ್ವಲ್ಪ ಟಾರ್ಚರು ಎಕ್ಸ್ಟ್ರೀಮಿಗೆ ಹೋಯ್ತು ಅಷ್ಟೇ. ಆ ಥರ ಹೋಗಿ ನನಗೆ ಒಟ್ಟು ನಾವು ನೆಮ್ಮದಿನೇ ಇಲ್ದಂಗೆ ಆಗಿ ಮತ್ತೆ ಒಳ್ಳೆ ಅದನ್ನ ಬಿಟ್ಟು ಮತ್ತೆ ಇವಾಗ 10-15,000 ರೂಪಾಯಿ ಪಗಾರದಾಗ ದುಡಿಯಾಕತ್ತೀನಿ. ಸೊ ನನ್ನ ಪ್ರಕಾರ ಏನಂತ ಅಂದ್ರೆ ಫಿಶ್ ಟ್ಯಾಂಕೆ ಕಂಫರ್ಟ್ ಝೋನು. ಅದನ್ನ ಬಿಟ್ಟು ನಾನು ಏನಾರು ರಿಸ್ಕ್ ತೊಗೊತೀನಿ ಅಂತಂದೇಳಿ ಫಿಶ್ ಟ್ಯಾಂಕಿಂದ ಎಗರಿತಪ್ಪ ಅಂದ್ರೆ 2 ನಿಮಿಷಕ್ಕೆ ಕಲಾಸಾಗಿ ಹೋಗ್ತೈತಿ. ಹಿಂಗಂತಂದೇಳಿ ನಾನೇನು ಕಂಟಿನ್ಯೂ ಆಗಿ ಅದೇ ಒಂದೇ ಜಾಬಲ್ಲಿ ರಿಸ್ಕ್ ತೊಗೊಳ್ಳಾರ್ದಂಗೆ ಕಂಫರ್ಟ್ ಝೋನಲ್ಲೇ ಇರ್ರಿ ಅಂತಂದೇಳಿ ನಾನು ಹೇಳಾಕತ್ತಿಲ್ಲ. ನೀವು ರಿಸ್ಕ್ ತೊಗೋಬೇಕಂತ ಅಂದ್ರೆ ಈಗ ಕೆಲಸ ಬಿಟ್ಟು ನೀವು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಗೆ ಐತಪ್ಪ ಅಂದ್ರೆ, ಬಿಸ್ನೆಸ್ಗೆ ಅಂತಂದೇಳಿ ನೀವೇನು ಕಾರ್ಪಸ್ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಜೊತೆಗೇನೆ ಇನ್ನೊಂದು ಸ್ವಲ್ಪ ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಈಗ ನಿನ್ನ ಬಿಸ್ನೆಸ್ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ, ಒಂದು 6 ತಿಂಗಳು ಮನೆ ನಡೆಸೋ ಥರ ನಿನ್ನ ಹತ್ರ ಅಮೌಂಟ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ನ ಇಟ್ಕೊಂಡಪ್ಪ ಅಂದ್ರೆ ಏನಾದರೂ ಆಗಲಿ ನಡ್ಸಕ್ಕೆ ಬರ್ತೈತೆ. ಫಿಶ್ ಟ್ಯಾಂಕಲ್ಲಿರೋ ಫಿಶ್ ಎಗಿರಿತಪ್ಪ ಅಂದ್ರೆ ಸಣ್ಣ ಫಿಶ್ ಬೌಲ್ನಾಕಾರ ಬೀಳ್ಬೇಕದು. ಅಲ್ಲಿ ನೀರಿರೋಂಥ ಜಾಗ ನೋಡ್ಕೊಂಡು ಬೀಳ್ಬೇಕು. ಆ ಥರ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಇಲ್ಲ ನಾನು ನೆಲದ ಮೇಲೆ ಬೀಳ್ತೀನಪ್ಪ ಅಂದ್ರೆ ಬಿದ್ದು 2 ನಿಮಿಷಕ್ಕೇ ಸತ್ತೋಗ್ತೈತಿ. ಸೊ ನೋಡಿರಿ, ರೀಲ್ಸ್ ಎಲ್ಲ ನೋಡಿ ಪಟಕ್ನ ನೀವು ಟ್ರಿಗರ್ ಆಗಿ ಏನಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಪ್ಲ್ಯಾನಿಂಗ್ ಇರಲಿ.